ಕಡ್ಲೇಗುದ್ದು ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಿದ್ದನಗುಂಡಿ ಪುಣ್ಯಕ್ಷೇತ್ರದ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಡ್ಲೇಗುದ್ದು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ವೇದಾಂತ ಲಿಮಿಟೆಡ್ ಸಹಯೋಗದೊಂದಿಗೆ ಈ ಒಂದು ವಿಶ್ವ ದಿನಾಚರಣೆ ಅಂಗವಾಗಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಂಡಿದ್ದು, ಶಾಲಾ ಮುಖ್ಯ ಶಿಕ್ಷಕ ಡಾಕ್ಟರ್ ಮಹೇಶ್ ಅವರು ಈ ಒಂದು ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ್ದು, ಪರಿಸರ ನಮ್ಮ ಉಸಿರು, ನಮ್ಮ ಹಸಿರು. ಆಧುನಿಕತೆ, ನಾಗರಿಕತೆ ನೆಪದಲ್ಲಿ ಅಮೂಲ್ಯವಾದ ಗಿಡ ಮರಗಳನ್ನು ಕಡಿದು ಅರಣ್ಯ ನಾಶವಾಗಿ ಜೀವ ಸಂಕುಲ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಇಂತಹ ಪರಿಸರವನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಾವೆಲ್ಲರೂ ಪರಿಸರ ಮೌಲ್ಯವನ್ನು ಬೆಳೆಸಿಕೊಳ್ಳೋಣ ಎಂದು ಡಾಕ್ಟರ್ ಮಹೇಶ್ ಅವರು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ತಿಳಿಸಿದರು. ಪರಿಸರ ಸ್ವಚ್ಛತೆ ನಮ್ಮ ಕರ್ತವ್ಯವಾಗಬೇಕು. ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಕಸವನ್ನು ಎಲ್ಲೆಂದರಲ್ಲಿ ಹಾಕದೆ ಕಸದ ತೊಟ್ಟಿಯಲ್ಲಿ ಹಾಕಬೇಕು. ಮನೆಯ ಮುಂದೆ ಅಥವಾ ತಮ್ಮ ಹೊಲಗಳ ಬದಿಗಳಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸಬೇಕೆಂದು ತಿಳಿಸಿದರು. ಇನ್ನು ವೇದಾಂತ ಲಿಮಿಟೆಡ್ನ ಅಧಿಕಾರಿ ಅಭಿಷೇಕ್ ಶರ್ಮಾ ಮಾತನಾಡಿದ್ದು, ನಮ್ಮ ಸಂಸ್ಥೆಯು ಪ್ರತಿ ವರ್ಷ ಸಾವಿರಾರು ಗಿಡಗಳನ್ನು ನೆಟ್ಟು ಪೋಷಿಸುತ್ತಿದೆ. ಸುತ್ತಮುತ್ತಲಿನ ಗ್ರಾಮಗಳ ಶಾಲೆಗಳ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಪರಿಸರ ಜಾಗೃತಿ ಮೂಡಿಸಲಾಗುತ್ತಿದೆ. ನಮ್ಮ ಸಂಸ್ಥೆಯು ಪರಿಸರ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ಹೆಮ್ಮೆಯ ಸಂಗತಿ ಎಂದು ಅವರು ಶ್ಲಾಘನೆ ವ್ಯಕ್ತಪಡಿಸಿದರು. ಪರಿಸರವನ್ನು ಉಳಿಸೋಣ. ಹಸಿರೇ ನಮ್ಮ ಉಸಿರು. ಹಸಿರೇ ನಮ್ಮ ಉಸಿರು. ಪರಿಸರವನ್ನು ಬೆಳೆಸೋಣ. ಪರಿಸರವನ್ನು ಉಳಿಸೋಣ. ಮಾಡೋದು ಮಾತ್ರ ಅಲ್ಲ, ಪ್ರತಿ ದಿವಸ ನಮ್ಮದು ಪರಿಸರ ದಿನಾಚರಣೆ ಆಗಬೇಕು. ಹಾಗಾಗಿ ನೀವೆಲ್ಲರೂ ಸಹ ನಿಮ್ಮ ಹುಟ್ಟಿದ ಹಬ್ಬದ ದಿವಸ ಎಲ್ಲಿ ಜಾಗ, ನಮ್ಮ ಶಾಲೆ ಜಾಗ ಇಲ್ಲ ಅಂತ ಹೇಳ್ಬೋದು, ಆದರೆ ನಿಮ್ಮ ಮನೆ ಹತ್ರ ಇರೋ ಜಾಗ, ನಿಮ್ಮ ಹೊಲದಲ್ಲಿ ಜಾಗ ಇರುತ್ತೆ ಅಥವಾ ಇಂತಹ ಖಾಲಿ ಜಾಗ ಇರುತ್ತೆ, ನಿಮ್ಗೆ ಎಲ್ಲಿ ಸಿಗುತ್ತೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದಾರು ಗಿಡವನ್ನು ನೆಟ್ಟು ಆ ಗಿಡವನ್ನು ದೊಡ್ಡದು ಮಾಡಿದರೆ, ಹಿಂಗೆ ಮರ ಕೊಟ್ಟರೆ ನಾವೆಲ್ಲ ನೋಡಿರ್ಬೇಕು. ಕರೋನಾ ಟೈಮಲ್ಲಿ ಆಕ್ಸಿಜನ್ ಸಿಲಿಂಡರ್ ಸಿಗ್ತಿರಲಿಲ್ಲ, ಆದರೆ ಇದು ₹1 ದುಡ್ಡು ಇಸ್ಕೊಳಲ್ಲ, ಅಷ್ಟೊಂದು ನಮಗೆ ಆಕ್ಸಿಜನ್ ಕೊಡ್ತಿದೆ. ಆಗ ನಾವೆಲ್ಲರೂ ಸೇರಿ ಏನು ಮಾಡಬೇಕು ಅಂದರೆ, ನಾವು ಪರಿಸರ ಕೊಡೋದು ಅಷ್ಟೇ, ಅಟ್ಲೀಸ್ಟ್ ಒಂದಾರು ಗಿಡವನ್ನು ನೆಟ್ಟು ಅದನ್ನು ದೊಡ್ಡದು ಮಾಡಿದರೆ ಸಾಕು. ಅದು ನೀವು ಪರಿಸರಕ್ಕೆ ಕೊಡುವಂತಹ ಕೊಡುಗೆ. ನಾವು ಯಾರು ಸಾಲು ಮರ ತಿಂಬಕ್ಕೆ ಆಗೋಕ್ಕಾಗಲ್ಲ, ಆದರೆ ನಾವು ನಮ್ಮ ಮನೆಯ ಮಟ್ಟಿಗೆ, ನಮ್ಮ ಊರಿನ ಮಟ್ಟಿಗೆ ಒಂದು ಗಿಡವನ್ನು ನೆಟ್ಟರೆ ಸಾಕು. ಅದು ನೀವು ಕೊಡುವಂಥ ಪರಿಸರಕ್ಕೆ ಕೊಡುಗೆ. ಈಗ ನಮ್ಮ ಶಾಲೆ ಎಲ್ಲ ವಿದ್ಯಾರ್ಥಿಗಳು ಈ ಕೆಲಸವನ್ನು ಮಾಡಿ ಪರಿಸರಕ್ಕೆ ನಿಮ್ಮದೇ ಆದ ಕೊಡುಗೆಯನ್ನು ಕೊಡ್ತೀರ ನಾನು ಭಾವಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.